ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಕನ್ನಡ ಬ್ಲಾಗ್. ಇವತ್ತು ಇವತ್ತು ಕಂಟೆಂಟು ವಿಡಿಯೋ ತೊಗೊಂಡಿದ್ದೀನಿ ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಏನು ಕಂಟೆಂಟ್ ವಿಡಿಯೋ ಇವತ್ತು ನಾನು ಮಾಡ್ತಾಯಿದ್ದೀನಿ ಅಂತ. ಒಂದು ಹೆಣ್ಣು ಗಂಡಿಲ್ಲ ಅಂದರೆ ಹೇಗೆಲ್ಲ ಸಮಸ್ಯೆ ಕಷ್ಟನ ನಿಭಾಯಿಸ್ತಾಳೆ ಈ ಭೂಮಿ ಮೇಲೆ ಅನ್ನೋದು ಇವತ್ತು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹೆಣ್ಣಿಗೆ ಗಂಡಿಲ್ಲ ಅಂದರೆ ಸಹಾಯಕ್ಕೆ ಎಷ್ಟು ಕಷ್ಟ ಅನ್ನೋದು ಒಂದು ಹೆಣ್ಣು ನಿಭಾಯಿಸೋದು ಈ ಭೂಮಿ ಮೇಲೆ ಅನ್ನೋದು ಭಾಳ ಕಷ್ಟ ಆಗಿರುತ್ತದೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಫ್ರೆಂಡ್ಸ್, ಹಾಗಾದರೆ ಹೇಗೆಲ್ಲ ಕಷ್ಟ ಅನುಭವಿಸ್ತಾರೆ ಹೆಣ್ಮಕ್ಳು ಒಂದು ಗಂಡಿಲ್ಲ ಅಂದರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ. ನೋಡಿ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ಗಂಡಿಲ್ಲ ಅಂದರೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತಂದರೆ ಒಂದೇ ಹೆಣ್ಣು ಅಷ್ಟೆಲ್ಲ ಮಕ್ಕಳನ್ನ ನೋಡ್ಕೊಂಡು ದುಡಿಮೆ ಮಾಡ್ಕೊಂಡು ಸಾಕೊಂಡು ಮಕ್ಕಳನ್ನ ಶಾಲೆ ಕಳಿಸಿ ಹೇಗೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದು ನೋಡ್ತೇವೆ ಫ್ರೆಂಡ್ಸ್. ಈ ಭೂಮಿ ಮೇಲೆ ಎಷ್ಟು ಕಷ್ಟವಾಗಿದೆ. ಮಕ್ಕಳನ್ನ ನೋಡ್ಕೊಂಡು ಬುದ್ಧಿ ಕಲಿಸ್ಕೊಂಡು ದುಡಿಮೆ ಮಾಡ್ಕೊಂಡು, ಓಕೆನಾ? ಮಕ್ಕಳನ್ನ ಹಾಗಾದರೆ ದುಡಿಮೆಗೆ ಹೋದರೆ ಮಕ್ಕಳನ್ನ ಯಾರು ನೋಡ್ತಾರೆ? ಒಂದು ಗಂಡಿಲ್ಲ ಅಂದರೆ ಮಕ್ಕಳನ್ನ ಶಾಲೆ ಕಳಿಸ್ತಾರೆ, ಓಕೆ. ಅಲ್ಲಿವರೆಗೂ ಮನೆಗೆ ಬಂದಾಗ ಯಾರು ನೋಡ್ಕೊತಾರೆ? ಒಂದು ಹೆಣ್ಣು ಅಲ್ಲಿವರೆಗೂ ಕೆಲಸ ಮಾಡ್ಕೊಂಡು ತಾನೇ ನೋಡ್ಕೊಳ್ಳೋದು. ಎಷ್ಟು ಜವಾಬ್ದಾರಿಯುತವಾಗಿ ನೋಡ್ತಾರೆ ಅನ್ನೋದು ಭಾರಿ ಕಷ್ಟ ಅಲ್ವಾ ಈ ಭೂಮಿ ಮೇಲೆ ಫ್ರೆಂಡ್. ಅದೇ ಗಂಡು ಜೊತೆಲಿದ್ದರೆ ಕಷ್ಟಪಟ್ಟು ದುಡಿದು, ಓಕೆನಾ, ಫ್ಯಾಮಿಲಿ ಸಾಕೊಂಡು ಮನೆ ವ್ಯವಹಾರ ನೋಡ್ಕೊಂಡು, ಓಕೆನಾ, ಎಷ್ಟು ಪ್ರೀತಿ ಅನ್ಯೋನ್ಯವಾಗಿ ಹೇಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಹೆಣ್ಣಿನ ಜೊತೆ ಅನ್ನೋದು ನೋಡ್ತಿಲ್ಲ ಫ್ರೆಂಡ್ಸ್ ನೀವೆಲ್ಲರೂ. ಆದರೆ ಅದೇ ಹೆಣ್ಣು ಒಂಟಿಯ ಜೀವನವನ್ನು ಎದುರಿಸ್ಕೊಂಡು ಮಕ್ಕಳನ್ನ ನೋಡಿಕೊಂಡು, ಓಕೆನಾ, ದುಡಿಮೆ ಮಾಡಿಕೊಂಡು ಇವೆಲ್ಲ ನೋಡಿಕೊಂಡು ಹೋಗ್ತಾ ಇರೋದು ಭಾಳ ಕಷ್ಟ ಅಂತ ಹೇಳ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಹೆಣ್ಣಿಗೆ ಗಂಡಿಲ್ಲ ಅಂದರೆ ಹೊರಗಡೆ ನೋಟದಲ್ಲಿ ಏನೇನೋ ಮಾತಾಡೋದು, ಓಕೆನಾ. ಸಮಾಜನೂ ಅಷ್ಟೇ, ಸಮಾಜ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಯಾವುದೇ ಹೊರಗಡೆ ಏನೇ ಆಗಿರ್ಬೋದು, ಓಕೆನಾ. ಒಂದು ಹೆಣ್ಣಿಗೆ ಗಂಡಿಲ್ಲ ಅಂದರೆ ಯಾವ ರೀತಿಯೆಲ್ಲ ಕೇವಲಾಗಿ ನೋಡ್ತಾರೆ, ಕೇವಲಾಗಿ ಮಾತಾಡ್ತಾರೆ, ಓಕೆನಾ. ನೆರೆಹೊರೆನೇ ತೊಗೊಳ್ಳಿ ಉದಾಹರಣೆ, ಓಕೆನಾ. ಹೇಗೆಲ್ಲ ಮಾತಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಆದರೆ ಅವ್ರ ಮನಸ್ಸುಗಳಲ್ಲಿ ಹೇಗೆಲ್ಲ ಮಾತಾಡ್ತಾರೆ ಅನ್ನೋದು ಅವರ ಮನಸ್ಸುಗಳಲ್ಲಿ ಇರ್ತದೆ ಅಷ್ಟೇ. ಹಾಗೆ ಏನಪ್ಪ ಅಂತಂದ್ರೆ ಒಂದು ಹೆಣ್ಣು ಹೇಗೆಲ್ಲ ನೋಡ್ತಾರೆ, ನಮಗೆ ಏನಪ್ಪ ಅಂದರೆ ಗಂಡಿಲ್ಲ ಅಂದರೆ ಹೀಗೆಲ್ಲ ಅವರು ಹೀಗೆಲ್ಲ ಬುದ್ಧಿಲಿ ಏನೆಲ್ಲ ಮಾತಾಡ್ಕೊತಾರೆ, ಏನೆಲ್ಲ ಯೋಚನೆ ಮಾಡ್ತಾರೆ. ಅವ್ರಿಗೂ ಕಷ್ಟ ಅಂತ ಅವ್ರಿಗೂ ಕಷ್ಟ ಅನ್ನೋದು ಬುದ್ಧಿಲಿ ಇರುತ್ತೆ ಒಂದು ಹೆಣ್ಣಿಗೆ, ಓಕೆನಾ. ಹೇಗೆಲ್ಲ ಅನ್ಕೋತಾರೆ, ಹೇಗೆಲ್ಲ ತಿಳ್ಕೊತಾರೆ ಅನ್ನೋದು ಅಂತ ಪಾಪ ಆ ಹೆಣ್ಣಿಗೂ ಏನಪ್ಪ ಅಂತಂದರೆ ನೋವು ನಲಿಯೋದಲ್ಲಿ ಇರುತ್ತೆ. ಆದರೆ ಅದನ್ನು ಎದುರಿಸ್ಕೊಂಡು ಸಮಾಜ ಮುಂದೆ ಬದುಕ್ತಾ ಇರೋದು ಅಂದರೆ ಭಾರಿ ಗ್ರೇಟು. ತುಂಬ ಜನ ಬದುಕಿದ್ದಾರೆ, ಓಕೆನಾ. ಹೆಣ್ಣಿಗೆ ಗಂಡಿಲ್ಲ ಅಂದಾಗ ಮಕ್ಕಳನ್ನ ಸಾಕೊಂಡು ಓದಿಸ್ಕೊಂಡು ದುಡಿಮೆ ಮಾಡ್ಕೊಂಡು ಕಷ್ಟಪಟ್ಟು ಓದಿಸಿ ಸಾಕಿ ಸಲಗಿ ಈ ರೀತಿ ಎಲ್ಲ ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗಿದ್ದಾರೆ. ತುಂಬ ಆ ರೀತಿ ಎಲ್ಲ ನಡೆದಿದೆ, ಓಕೆನಾ. ಭಾರಿ ಗ್ರೇಟ್ ಅಂತ ಹೇಳ್ತೀವಿ. ಗಂಡಿಲ್ಲ ಅಂದರೆ ಯಾವ ರೀತಿ ಎಲ್ಲ ಕಷ್ಟ ಅನುಭವಿಸ್ತಾ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಅನ್ನೋದು ಫ್ರೆಂಡ್ಸ್, ಓಕೆನಾ. ಈ ಪ್ರಕೃತಿಯಲ್ಲಿ, ಓಕೆನಾ, ಜನಗಳಿಗೆ ಒಂದು ಹೆಣ್ಣು ಎದುರ್ಕೊಂಡು ಹೇಗೆಲ್ಲ ಏನೆಲ್ಲ ಮಾತಾಡ್ತಾರೆ, ಹೇಗೆಲ್ಲ ಇದು ಮಾಡ್ತಾರೆ, ಓಕೆನಾ, ಅದೆಲ್ಲ ಎದುರಿಸ್ಕೊಂಡು ಹೋಗ್ತಾ ಇರೋದು ಒಂದು ಹೆಣ್ಣು ಅಂತಂದರೆ ಭಾಳ ಕಷ್ಟ, ಭಾಳ ಗ್ರೇಟ್ ಅಂತ ಹೇಳ್ತೀನಿ ನಾನು. ಇಷ್ಟೆಲ್ಲ ಕಷ್ಟ ಎಲ್ಲ ಹೊತ್ಕೊಂಡು ಒಂದು ಹೆಣ್ಣು ಎಷ್ಟೆಲ್ಲ ಗಂಡಿಲ್ಲ ಅಂದರೆ ಎಷ್ಟೆಲ್ಲ ಕಷ್ಟಗಳನ್ನ ಹೊತ್ಕೊಂಡು ಹೋಗ್ತಾರೆ ಹೆಣ್ಣು ಅನ್ನೋದು ಫ್ರೆಂಡ್ಸ್, ಓಕೆನಾ. ಹೀಗೆಲ್ಲ ನಡೀತಾ ಇದೆ ಅನ್ನೋದು ನಾನು ಒಂದು ಹೇಳ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಅದೇ ಗಂಡಿತ್ತು ಅಂದರೆ ಯಾರೇನು ಪಬ್ಲಿಕ್ ಅಲ್ಲ, ಯಾರೇನು ಮಾತಾಡಲ್ಲ, ಎಲ್ಲ ಒಳ್ಳೆ ರೀತಿಯಾಗಿ ಮಾತಾಡ್ತಾರೆ. ಒಂದು ಹೆಣ್ಣಿಗೆ ಗಂಡಿದ್ರೆ, ಓಕೆನಾ, ಜೋಡಿ ಹೋಗ್ತೈತೆ ನೋಡಿ ಅಂತಾರೆ. ಹೇಗೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ಹೇಗೆಲ್ಲ ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಹೇಗೆಲ್ಲ ಮುಂದುವರಿತಾ ಇದ್ದಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದೇ ಗಂಡಿದ್ರೆ ಆ ರೀತಿ ಯಾರು ಪಬ್ಲಿಕ್ಕು ಬೇರೆ ರೀತಿಯಲ್ಲಿ ಮಾತಾಡೋದೇ ಇಲ್ಲ. ಪಬ್ಲಿಕ್ ಆಗಿರೋದು ಮತ್ತು ಸಮಾಜನೇ ಆಗಿರೋದು ಯಾವುದೇ ಆಗಿರ್ಬೋದು, ಓಕೆನಾ, ಆ ರೀತಿ ಯಾರು ಮಾತಾಡಲಿಕ್ಕೆ ಇಲ್ಲ. ಒಂದು ಹೆಣ್ಣಿಗೆ ಗಂಡು ಇದ್ದರೆ ಅವ್ರು ಚೆನ್ನಾಗಿದ್ದರೆ, ಓಕೆನಾ, ಇನ್ನೂ ಏನಪ್ಪ ಅಂದರೆ ಎತ್ತರಕ್ಕೂ ಕೂಣಿಸ್ತಾರೆ, ಓಕೆನಾ. ನೀವು ಚೆನ್ನಾಗಿತ್ತು ಅಂದರೆ ಒಂದು ಹೆಣ್ಣಿಗೆ ಗಂಡು ಚೆನ್ನಾಗಿದ್ದರೆ ಇನ್ನೂ ಮೇಲೆ ಕೂರಿಸ್ತಾರೆ, ಓಕೆನಾ. ಅದೇ ಒಂದು ಹೆಣ್ಣಿಗೆ ಗಂಡಿಲ್ಲ ಅಂತಂದರೆ ಮೇಲೆ ಕೂಣಿಸೋದಲ್ಲ, ಬಾರಿ ಅವ್ರನ್ನ ಕೇವಲವಾಗಿ ನೋಡ್ತಾರೆ ಅನ್ನೋದು ಇದೊಂದು ನನ್ನದೊಂದು ವಿಡಿಯೋ ಅಂತ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಆದರೆ ಒಂದು ಹೆಣ್ಣಿಗೆ ಗಂಡಿಲ್ಲ ಅಂದರೆ ಪ್ರಾಮುಖ್ಯತೆ ಕೊಡೋರು ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಪಾಪ ಒಬ್ಬರು ತಿಳ್ಕೊಂಡು ಹೆಣ್ಣಿಗೆ ಗಂಡಿಲ್ಲ ಅಂತ ಪಾಪ
ಕೆಲವೊಂದು ಅವ್ರ ಕೈಲಾದಷ್ಟು ಸಹಾಯನೂ ಮಾಡ್ತಾರೆ. ಓಕೆನಾ, ಕೈಲಾದಷ್ಟು ಅವ್ರಿಗೇನೋ ಒಂದು ಒಳ್ಳೇದಾಗಲಿ ಅನ್ನೋದು ಕೆಲವೊಂದು ಮಾಡ್ತಾರೆ. ಯಾರು ಎಲ್ಲರ ರೀತಿ ಆ ರೀತಿ ಇರುವುದಿಲ್ಲ. ಓಕೆನಾ, 100ರಲ್ಲಿ 100% 30% ಮಾತ್ರ ಆ ರೀತಿ ಒಳ್ಳೆಯವ್ರು ಮಾಡೋರು ಇರ್ತಾರೆ. ಓಕೆನಾ, ಒಳ್ಳೆ ರೀತಿ ತಿಳ್ಕೊಳ್ಳೋರು ಇರ್ತಾರೆ. 70% ಮಾತ್ರ ಏನೇನೋ ಯೋಚನೆ ಮಾಡಿಕೊಂಡು ಏನೇನೋ ಯೋಚನೆಯಲ್ಲಿ ಇರ್ತಾರೆ, ತಿಳ್ಕೊಂಡಿರ್ತಾರೆ. ಓಕೆನಾ, ಹೀಗೆಲ್ಲ ಅನ್ನೋದು ಒಂದು ಒಂಟಿ ಜೀವ ಹೆಣ್ಣು ಹೀಗೆಲ್ಲ ಕಷ್ಟ ಅನುಭವಿಸ್ತಾಳೆ ಒಂದು ಫ್ಯಾಮಿಲಿ ಜೊತೆ ಅನ್ನೋದು ಫ್ರೆಂಡ್ಸ್. ಓಕೆನಾ, ಆ ಕಷ್ಟ ಏನಪ್ಪ ಅಂತಂದರೆ ನಮ್ಗೆ ಗೊತ್ತಿರ್ತದೆ ಒಂದು ಹೆಣ್ಣು ಜೀವನ ಎಷ್ಟು ಹೀಗೆಲ್ಲ ಕಷ್ಟ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು. ಅದನ್ನು ನಾವು ನೋಡಿ ಏನು ಖುಷಿ ಕೊಡಬೇಕು ನೋಡಿ. ಓಕೆನಾ, ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಬೇಕು ನಾವು. ಓಕೆನಾ, ಅವ್ರನ್ನ ಯಾವುದೇ ರೀತಿ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡಬೇಕು. ಓಕೆನಾ, ಕೈಲಾದಷ್ಟು ಸಹಾಯ ಮಾಡಬೇಕು. ಇನ್ನು ಯಾವ ರೀತಿಯಲ್ಲಿ ಅವ್ರನ್ನ ಪಾಪ ನೋಡಬಾರ್ದು. ಅವರು ಒಂದು ಹೆಣ್ಣಾಗಿ ಕಷ್ಟ ಜೀವನದಲ್ಲಿ ಬದುಕ್ತಾ ಇರ್ತಾರೆ. ಅದನ್ನು ಪಬ್ಲಿಕ್ ಆದವರು ಯಾರು ಏನೋ ರೀತಿ ತಿಳ್ಕೊಬಾರ್ದು, ಏನು ಮಾತಾಡಬಾರ್ದು. ಒಳ್ಳೆ ರೀತಿಲಿ ಇರಬೇಕು. ಅವ್ರಿಗೆ ಒಳ್ಳೆ ಗೌರವ, ಒಳ್ಳೆ ಬೆಲೆ ಕೊಡಬೇಕು. ಯಾವ ರೀತಿ ಅವ್ರಿಗೆ ತತ್ಸಾರ ಮಾಡಬಾರ್ದು ಒಂದು ಹೆಣ್ಣಿಗೆ. ಓಕೆನಾ, ಗಂಡಿಲ್ಲ ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಭೂಮಿ ಮೇಲೆ ಒಂದು ಹೆಣ್ಣು ಈ ರೀತಿ ಕಷ್ಟಗಳನ್ನ ಹೊತ್ಕೊಂಡು ಓಕೆನಾ ಎಲ್ಲರನ್ನ ಸಾಕೊಂಡು ದುಡಿಮೆ ಮಾಡ್ಕೊಂಡು ಹೇಗೆಲ್ಲ ಕಷ್ಟ ಒಂದು ಹೆಣ್ಣು ಅನುಭವಿಸುತ್ತೆ ಅಂತ ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್. ಒಂದು ಹೆಣ್ಣು ಇಲ್ಲಿ ಹೇಗೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ. ಓಕೆನಾ ಫ್ರೆಂಡ್, ಸಮಾಜಕ್ಕೆ ಎದುರಿ ಒಬ್ಬರು ಬದುಕ್ತಾರೆ ಒಂದು ಹೆಣ್ಣು ಅಂತಂದರೆ ಓಕೆನಾ ಎಲ್ಲ ಗೌರವ ಕೊಡ್ಬೇಕು ನೋಡಿ ಅವ್ರಿಗೆಲ್ಲ, ಸಮಾಜಕ್ಕೆ ಎದುರಿ. ಓಕೆನಾ, ಯಾಕೆಂದರೆ ಒಂದು ಗಂಡಿಲ್ಲ ಸಮಾಜಕ್ಕೆ ಎದುರುತ್ತೆ. ಹೇಗೆಲ್ಲ ಮಾತಾಡ್ತಾರೆ, ಏನೆಲ್ಲ ತಿಳ್ಕೊತಾರೆ ಪಾಪ ಆ ಮನಸ್ಸಲ್ಲಿ ಹುಟ್ಬಿಡುತ್ತೆ. ಓಕೆನಾ, ಆ ಮನಸ್ಸು ಹುಟ್ಟಬಾರ್ದು ಅಂತಂದರೆ ಒಳ್ಳೆ ಅವ್ರಿಗೆ ಮರ್ಯಾದೆ ಕೊಡಿ, ಗೌರವ ಕೊಡಿ. ಓಕೆನಾ, ಕೈಲಾದಷ್ಟು ಸಹಾಯ ಮಾಡಿ ಅವ್ರಿಗೆ ಪಾಪ. ಓಕೆನಾ, ಅವ್ರಿಗೆ ಒಂದು ಅದೇ ಒಂದು ಗಂಡಿದ್ದಿದ್ರೆ ಆ ರೀತಿ ಯಾವ ರೀತಿನೂ ಸಹಾಯ ಮಾಡಲಾರು ಅಂತ ನಾನು ಹೇಳ್ತೀನಿ. ಓಕೆನಾ, ಇಲ್ಲ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು ಅಂತಲೂ ಹೇಳ್ತೀನಿ. ಒಂದು ಗಂಡು ಇರಲೇಬೇಕು ಒಂದು ಹೆಣ್ಣಿಗೆ. ಓಕೆನಾ, ಅದು ದೇವ್ರ ಸೃಷ್ಟಿ ಅದು ಕೊಟ್ಟಿರೋದು. ದೇವ್ರ ಸೃಷ್ಟಿ ಏನಪ್ಪ ಅಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಡು ಕೊಟ್ಟಿರೋದು ಏನು ಅಂತಂದರೆ ಅವ್ರಿಗೆ ನಡ್ಸ್ಕೊಂಡು ಹೋಗಲಿ ಅಂತ. ಓಕೆನಾ, ಒಂದು ಗಂಡು ಒಂದು ಹೆಣ್ಣು ಅನ್ನೋದು ಜಾತಿ ಅನ್ನೋದು ಕೊಟ್ಟಿದೆ ಒಂದು ದೇವರು ಅಂದಾಗ ಅದನ್ನ ನಾವು ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ. ಓಕೆನಾ, ಜನಗಳ ಸಮಾಜ ಮುಂದೆ ಅದು ಆ ರೀತಿ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಹೇಳ್ತೀನಿ. ಅದೇ ಪಾಪ ಏನಪ್ಪ ಅಂದ್ರೆ ಒಂದು ಹೆಣ್ಣಿಗೆ ಗಂಡಿಲ್ಲ ಅಂತಂದರೆ ಭಾಳ ಕಷ್ಟ, ಭಾಳ ನೋವುಂಟು. ಓಕೆನಾ, ಆ ಜೀವ ಯಾಕೆ ಬದುಕಿದೆಯೋ ಅನ್ನೋದು ಅವ್ರಿಗೆ ಅನಿಸ್ಬಿಡುತ್ತೆ. ಆ ರೀತಿ ಯಾಕಪ್ಪ ಈ ರೀತಿ ಕೊಟ್ಟೆ ಅಂತ ಅವ್ರ ಮನಸ್ಸು ಅನಿಸ್ಬಿಡುತ್ತೆ. ವಿಧಿ ಇಲ್ಲ, ಭೂಮಿ ಮೇಲೆ ದೇವ್ರ ಸೃಷ್ಟಿ ಆಗ್ಬಿಟ್ಟಿದೆ. ಆದರೆ ಅವ್ರು ಸಾಯೋವರೆಗೂ ಬದುಕೊಂಡು ಹೋಗ್ಬೇಕಲ್ಲ, ಸಮಾಜ ಮುಂದೆ ಬದುಕೊಂಡು ಹೋಗ್ಬೇಕಲ್ವ ಆ ಹೆಣ್ಣು. ಓಕೆನಾ, ಎಲ್ಲರೂ ತತ್ಸಾರ ಮಾಡಬೇಡ್ರಿ, ಒಳ್ಳೆ ರೀತಿ ಎಲ್ಲರನ್ನೂ ಒಳ್ಳೆ ರೀತಿ ಪಾಪ ಬದುಕೋಕ್ಕೆ ಅವ್ರಿಗೊಂದು ಜೀವ ಅಂತ ಬಿಡಿ. ಓಕೆನಾ, ಯಾರು ಏನು ತತ್ಸಾರ ಮಾತಾಡಬಾರ್ದು. ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಒಂದು ಹೆಣ್ಣಾಗಿ ಓಕೆನಾ ಬದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೊಂದು ಮರ್ಯಾದೆ ಒಂದು ಕೊಡಬೇಕು. ಓಕೆನಾ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋಗಳಲ್ಲಿ ಎಲ್ಲರಿಗೂ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ಓಕೆನಾ, ನಾನು ಮಾಡಿರೋಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಹಾಕ್ಕೊಂಡು ತಣ್ಣಗೆ ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿನಂತಿಯನ್ನು ಕೋರಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರಾ, ಯಾರು ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಫುಲ್ಲು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರೆಲ್ಲ ಬೆಲ್ ಐಕಾನ್ ಆಲ್ ನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತಾ ಇರೋಂಥ ವಿಡಿಯೋಗಳು ಪ್ರತಿ ಕ್ಷಣದಲ್ಲೂ ನಿಮಗೆ ನೋಟಿಫಿಕೇಶನ್ ಆನ್ ಆಗ್ತಾ ಇರುತ್ತೆ. ಎಲ್ಲರೂ ನೋಡಿ. ಓಕೆನಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್, ಎಲ್ರಿಗೂ ಬಾಯ್ ಅಂತ ಹೇಳಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.